ರಥಸಪ್ತಮಿ ಸೋಮವಾರದಿಂದ ಶನಿವಾರ ಸಂಜೆ 6 ಗಂಟೆಗೆ. ಅತ್ತಿಗೆ, ಚಿಕನ್ ಕರಿ ರೆಡಿ. ಅತ್ತೆ ಮಾಡಿರೋ ಅಡ್ಗೆ ಘಮ ಘಮ ಅಂತಿದೆ. ಓ, ಚಿಕನ್ ಕರಿ. ಇದು ಚಿಕನ್ ಕಬಾಬ್. ಅತ್ತೆ, ಏನ್ ಗೊತ್ತಾ, ಊಟದ ತನಕ ನಾನು ಕಾಯ್ತೀನಿ, ಆದ್ರೆ ನನ್ನ ಹೊಟ್ಟೆ ಕಾಯಲ್ಲ ಅತ್ತೆ. ಇದನ್ನೆಲ್ಲ ನೋಡ್ತಿದ್ರೆ ಈಗಲೇ ಒಂದೆರಡೆರಡು ಪೀಸ್ ತಿನ್ಬಿಡೋಣ ಅನ್ಸ್ತಿದೆ ಅತ್ತೆ. ಅತ್ತೆ, ಒಂದ್ ಸ್ವಲ್ಪ ಟೇಸ್ಟ್ ಮಾಡ್ಲಾ? ತಿನ್ನೋದಕ್ಕೂ ಪರ್ಮಿಷನ್ ಕೇಳ್ಬೇಕೇನೋ ಮಿಥುನ್? ಅತ್ತಿಗೆ, ಒಂದ್ ಬೌಲ್ ಕೊಡಿ. ತಗೋ, ಟೇಸ್ಟ್ ಹೇಗಿದೆ? ಓಕೆ. ಅತ್ತೆ, ಸೂಪರ್ ಆಗಿದೆ ಅತ್ತೆ. ಆಕಾಶ್, ಅತ್ತೆ ಮಾಡಿರೋ ಚಿಕನ್ ಕರಿ ಸೂಪರ್ ಆಗಿದೆ. ತಗೋ, ಟೇಸ್ಟ್ ಮಾಡು. ಸರಿ, ನೀನೇ ತಿನ್ಸು. ತಗೋ. ಹೆಂಗಿದೆ? ಸಖತ್ತಾಗಿದೆ. ಪಪ್ಪಾ, ಮಂಜರಿ, ಅತ್ತೆ ಮಾಡಿರೋ ಚಿಕನ್ ಕರಿ ಸೂಪರ್ ಆಗಿದೆ. ತಗೋ, ಟೇಸ್ಟ್ ಮಾಡು. ಆನು ಆನು. ಛೀ, ನೀನ್ ತಿಂದಿರೋ ಎಂಜ್ಲಿ ಕೈಲಿ ನನಗ್ ತಿನ್ಸೋದಕ್ ಬರ್ತೀಯಾ? ಡರ್ಟಿ ಫೆಲ್ಲೋ, ಹೋಗು ಆ ಕಡೆ. ಹಾಗಲ್ಲ ಮಂಜರಿ, ಚಿಕನ್ ಕರಿ ಸೂಪರ್ ಆಗಿತ್ತು, ಅದಕ್ಕೆ ತಿನ್ಸೋಣ ಅಂತ. ನಾನ್ ನಿನಗ್ ಕೇಳಿದ್ನಾ? ಕಿಚನ್ ಎಲ್ಲಿದೆ ಅಂತ ನನಗೂ ಚೆನ್ನಾಗ್ ಗೊತ್ತು. ಬೇಕಿದ್ರೆ ನಾನೇ ಹೋಗಿ ತಿಂತೀನಿ. ಏಯ್ ಮಂಜರಿ, ಹೋಗ್ಲಿ ಬಿಡೆ ಪಾಪ. ಏಯ್, ನೀನ್ ಸುಮ್ನೆ ಇರು. ನಾನ್ ನಿನಗ್ ಎಷ್ಟು ಸಲ ಹೇಳಿದೀನಿ, ಸಿಲ್ಲಿ ರೀಸನ್ ಇಟ್ಕೊಂಡು ನನ್ನ ಹತ್ರ ಮಾತಾಡೋದಕ್ ಬರ್ಬೇಡ ಅಂತ. ಜಸ್ಟ್ ಗೋ ಅವೇ. ಮಂಜರಿ, ಯಾಕಮ್ಮ ಇಷ್ಟೊಂದ್ ಕೋಪ ಯಾಕೆ ಮಾಡ್ಕೊಂಡಿದ್ಯಾ? ನಿನ್ ಮಗ ನನಗೆ ಚಿಕನ್ ಕರಿ ಚೆನ್ನಾಗಿದೆ ಅಂತ ಎಂಜಲು ಕೈಯಲ್ಲಿ ತಿನ್ಸೋದಕ್ ಬರ್ತಿದ್ದಾನೆ. ಅಯ್ಯೋ, ಅಷ್ಟೇ ತಾನೇ? ನೀನು ಅವನ್ಗೆ ಅತ್ತೆ ಮಗಳಲ್ವಾ? ಅದಕ್ಕೆ ಏನೋ ಆಸೆಯಿಂದ. ಬೇಡ ನೋಡಿ, ಇವನ್ ಕೈಲಿ ತಿಂದ್ರೆ ತಪ್ಪೇ ನಮ್ಮ ಮಂಜರಿ. ಅತ್ತೆ ಮಗಳು ಮಾವನ್ ಮಗಳು ಅನ್ನೋದನ್ನ ನನ್ನ ಹತ್ರ ಇಟ್ಕೊಂಬೇಡಿ. ನೀವು ಪಪ್ಪಂಗೆ ಅಕ್ಕ ಆಗಿರ್ಬೋದು, ಅದು ನಿಮ್ಗೆ ಪಪ್ಪಂಗೆ ಸಂಬಂಧಪಟ್ಟಿದ್ದು, ನನಗಲ್ಲ. ಏನಮ್ಮ ಮಂಜು? ಪಪ್ಪ ನೋಡಿ, ಪಪ್ಪ ಅತ್ತೆ ಯೋಗಿ, ನೋಡೋ ನಿನ್ ಮಗಳನ್ನ ನನ್ ಹತ್ರ ಹೇಗ್ ಮಾತಾಡ್ತಿದ್ದಾಳೆ ಅಂತ. ಅಕ್ಕ, ಈ ಅರಮನೆಗೆ ನನ್ನ ಮಗಳೇ ರಾಜ್ಕುಮಾರಿ. ಅವಳಿಗೆ ಹೇಗ್ ಬೇಕೋ ನಾವ್ ಹಾಗೆ ನಡ್ಕೋಬೇಕೆ ಹೊರ್ತು ನಾವ್ ಹೇಳ್ದಂಗೆ ಅವಳು ನಡ್ಕೊಳಲ್ಲ. ಸೋ ಸ್ವೀಟ್ ಆಫ್ ಯು ಪಪ್ಪ. ಐ ಲವ್ ಯು ಸೋ ಮಚ್. ಲವ್ ಯು ಟೂ. ಎಸ್. ಮಗಳೇ, ನೀನ್ ಯಾರ ಬಗ್ಗೆನೂ ತಲೆ ಕೆಡಿಸ್ಕೋಬೇಡ. ನೀನ್ ಹೇಳಿದ್ದೆ ವೇದವಾಕ್ಯ, ನೀನ್ ಹೇಳಿದ್ದೆ ಇಲ್ಲಿ ನಡೆಯೋದು. ಮಾವ, ಏನಾಯ್ತು ಅಂದ್ರೆ, ಅಕ್ಕನ್ ಮಕ್ಳಿಗೆ ಚಿಕನ್ ಕರಿ ಅಂದ್ರೆ ಇಷ್ಟ. ಯಾರಿಗೂ ಗೊತ್ತಾಗ್ದಿರೋ ಹಾಗೆ ಕೊಟ್ಬಿಟ್ಟು ಬಂದ್ಬಿಡ್ತೀನಿ. ಅಯ್ಯೋ, ಯಾರಿಗಾದ್ರೂ ಗೊತ್ತಾಗ್ಬಿಡುತ್ತೋ ಏನೋ. ಏನೇ ಆದ್ರೂ ನಿನ್ನ ಪಪ್ಪ ನನ್ನ ಹತ್ರ ಹೇಳು. ಇವನ ಬಗ್ಗೆ ನಿನ್ ತಲೆ ಕೆಡಿಸ್ಕೋಬೇಡ. ಮಂದಾರ,
ನಿನ್ ಅಡಿಗೆ ಸುವಾಸನೆ ಎದುರುಗಡೆ ಮನೆವರೆಗೂ ಹೋಗಿದೆ ಸರಿ, ಆದ್ರೆ ನೀನ್ ಮಾಡಿರೋ ಅಡ್ಗೆನೂ ಎದುರುಗಡೆ ಮನೆ ತನಕ ಹೋಗ್ತಿದ್ಯಲ್ಲ ಮಂದಾರ. ಅದ್ಗೆ ಅದು ಮಂದಾರ, ಆ ಶ್ರೀಮಂತ್ ನೋಡಿದ್ರೆ ನಿನ್ ಗಂಡನ್ ಮೇಲ್ ಕೇಸ್ ಹಾಕಿ ಕೋರ್ಟ್ಗೆ ಅಲಿಸ್ತಿದ್ದಾನೆ. ನನ್ ತಮ್ಮನ್ ನೋಡಿದ್ರೆ ಸಾಕು ಊರ್ಗೆಲ್ಲ ಕೇಳೋ ಹಾಗೆ ಜಗಳ ಮಾಡ್ತಾನೆ. ಬೀದಿಲ್ ನಿಂತ್ಕೊಂಡು ಮಾನ ಮರ್ಯಾದೆ ಹರಾಜ್ ಹಾಕ್ತಾ ಇದ್ದಾನೆ. ನೀನ್ ನೋಡಿದ್ರೆ ಅವ್ರ ಮನೆಗೆ ಹೋಗಿ ಚಿಕನ್ ಕರಿ ಕೊಡ್ಬೇಕು ಅಂತಿದ್ಯಲ್ಲ, ಇದು ತಪ್ಪಲ್ವೇನಮ್ಮ? ಅಕ್ಕ ಸರಿಯಾಗೇ ಕೇಳ್ತಾ ಇದ್ದಾಳೆ. ಉತ್ತರ ಕೊಡು. ಏನ್ ಉತ್ತರ ಕೊಡ್ಬೇಕು ಹೇಳಿ. ಆ ಶ್ರೀಮಂತ ನನ್ನ ನೋಡಿದ್ರೆ ಕಾಲ್ ಕೆರ್ಕೊಂಡು ಜಗಳಕ್ಕೆ ಬರ್ತಾನೆ. ನನ್ನ ಪ್ರಾಣ ತೆಗಿಯೋಕ್ಕೂ ಎಸಲ್ಲ ಅವನು. ಅಂತವನ್ ಮನೆಗೆ ನೀನು ಊಟ ತಗೊಂಡು ಕೊಡ್ಬೇಕಾ? ಓ, ಆ ಮನೆಯವರಂದ್ರೆ ನಿನಗೆ ಅಷ್ಟೊಂದು ಪ್ರೀತಿನಾ? ಹೌದು ರೀ, ಅವರೆಲ್ಲ ನಾನ್ ಬೆಳ್ಸಿದ್ ಮಕ್ಳು. ಅವ್ರನ್ನ ಕಂಡ್ರೆ ಪ್ರೀತಿನೇ. ಅವ್ರಿಗೆ ಊಟ ಕೊಟ್ ಬಂದ್ರೆ ಏನ್ ತಪ್ಪಿದೆ? ನಿಮ್ಗೆ ನಿಮ್ ಅಣ್ಣನ್ ಮನೆಯವರು ಶತ್ರುಗಳ ತರ ಕಾಣಿಸ್ಬೋದು, ಆದ್ರೆ ನನಗ್ ಹಾಗಲ್ಲ. ಅವ್ರಿಗೂ ನಿಮ್ಗೂ ಏನೇ ಜಗಳ ಇದ್ರೂ ಅದು ನಿಮ್ಮಿಬ್ರಿಗೆ ಸಂಬಂಧಪಟ್ಟಿದ್ದು, ನನಗಲ್ಲ. ಅಮ್ಮ, ಏನ್ ಮಾತಾಡ್ತಿದ್ಯಾ ನೀನು? ಏಯ್, ದೊಡ್ಡೋರ್ ಮಾತಾಡ್ತಾ ಇರ್ಬೇಕಾದ್ರೆ ಮಧ್ಯ ಮಾತಾಡ್ಬೇಡ. ಬಾಯಿ ಮುಚ್ಕೊಂಡ್ ನಿಂತ್ಕೋ. ಪಪ್ಪ, ನೋಡಿ, ಅದು ಬರೀ ನಿಮ್ಮ ಅಣ್ಣನ್ ಕುಟುಂಬ ಅಲ್ಲ, ನಮ್ಮ ಅಕ್ಕನ್ ಮನೆ ಕೂಡ. ಅಕ್ಕ ಅವಳ ಮಕ್ಕಳ ಜವಾಬ್ದಾರಿನ ನನಗ್ ಕೊಟ್ಟು ತೀರ್ಕೊಂಡ್ಲು. ನನಗೆಷ್ಟೇ ಕಷ್ಟ ಆಗ್ಲಿ ತೊಂದ್ರೆ ಆಗ್ಲಿ ಆ ಮಕ್ಕಳನ್ನ ಕಾಪಾಡ್ತೀನಿ ಅಂತ ನಾನ್ ಪ್ರಮಾಣ ಮಾಡಿದ್ದೀನಿ. ಅವ್ರನ್ನೆಲ್ಲ ನಾನೇ ನೋಡ್ಕೋಬೇಕು, ಮುಂದೆನೂ ನೋಡ್ಕೋತೀನಿ. ನೋಡಿ, ನನ್ ಕರ್ತವ್ಯ ನಾನ್ ಮಾಡೋದಿಕ್ಕೆ ನನಗ್ ಬಿಡಿ, ಯಾರು ತಡಿಬೇಡಿ. ಇದನ್ ಮೀರಿ ಯಾರಾದ್ರೂ ನನ್ನ ತಡೆದ್ರೆ ನಾನು ತುಂಬಾ ಕೆಟ್ಟೋಳಾಗ್ಬೇಕಾಗತ್ತೆ. ಇದನ್ನೆಲ್ಲ ಇಲ್ಲಿಗೆ ಬಿಡೋದಿಕ್ಕಾಗಲ್ಲ. ಆ ಮನೆಯವರು ಪಪ್ಪಂಗೆ ಶತ್ರು ಅಂದ್ಮೇಲೆ ನಮ್ಗೂ ಶತ್ರುಗಳೇ. ಈ ಬ್ಯಾಗಲ್ಲಿ ಏನಿದೆ ಅಂತ ತೋರ್ಸು. ಬಿಡೆ, ತೋರ್ಸಮ್ಮ. ಬಿಡೆ, ನಾನ್ ನೋಡ್ಬೇಕು, ತೋರ್ಸು. ಈಗೇನು ನಾನೇನ್ ತಗೊಂಡ್ ಹೋಗ್ತಾ ಇದ್ದೀನಿ ಅನ್ನೋದನ್ನ ನೀವು ನೋಡ್ಬೇಕು, ಅಷ್ಟೇ ತಾನೇ? ನೋಡಿ, ನೋಡಿ, ನೀವು ನೋಡಿ. ಇದನ್ನ ನಮ್ಮ ಅಕ್ಕನ್ ಮಕ್ಳಿಗೆ ಕೊಡೋದಿಕ್ಕೆ ತಗೊಂಡ್ ಹೋಗ್ತಾ ಇದ್ದೀನಿ.